ಬೀದರ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭೇಟಿ ಕೊಡ್ತಾ ಇದ್ದಾರೆ. ಬೀದರ್ನಲ್ಲಿ ಎಸ್ಐಆರ್ ಕುರಿತಾದ ಮಹತ್ವದ ಮೀಟಿಂಗ್ ಒಂದರಲ್ಲಿ ಬಿವೈ ವಿಜೇಂದ್ರ ಭಾಗಿಯಾಗ್ತಾ ಇದ್ದಾರೆ. ಬೀದರ್ನ ಬಳಿಕ ಕಲಬುರಗಿಗೆ ಬಿವೈ ವಿಜೇಂದ್ರ ತೆರಳಲಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಎಸ್ಐಆರ್ ಸಭೆ ಬೀದರ್ನಲ್ಲಿ ಆರಂಭವಾಗಲಿದೆ. ಬೀದರ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭೇಟಿ. ಸಿಎಂ ರಾಜ್ಯ ಪ್ರವಾಸವನ್ನ ಕುಟುಕಿದ ವಿಜೇಂದ್ರ ಈ ಹಿಂದೆ ಕಳೆದ 2-3 ದಿನಗಳ ಹಿಂದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೀದರ್ಗೆ ಭೇಟಿ ಕೊಟ್ಟಿದ್ರು, ಕಲಬುರಗಿ ಭಾಗಕ್ಕೆಲ್ಲ ಭೇಟಿ ಕೊಟ್ಟಿದ್ರು. ಆ ಪ್ರವಾಸವನ್ನ ಕುಟುಕಿದ್ದಾರೆ ವಿಜೇಂದ್ರ, ವ್ಯಂಗ್ಯವಾಡಿದ್ದಾರೆ. ಸಿಎಂ ಬಂದು ಫೋಟೋ ಶೂಟ್ ಮಾಡಿ ಹೋಗಿದ್ದಾರೆ ಇಲ್ಲೆಲ್ಲ ಅಂತ, ಅಂದ್ರೆ ಏನು ಕ್ರಮ ಕೈಗೊಂಡಿಲ್ಲ, ಬದಲಾಗಿ ಫೋಟೋ ಶೂಟ್ ಮಾಡಿ ಹೋಗಿದ್ದಾರೆ ಅಂತ. ಮಳೆಯ ಅಭಾವದಿಂದ ಬಿತ್ತನೆ ಕಾರ್ಯ ಕೂಡ ಆಗಿಲ್ಲ. ರಾಜ್ಯದ ಜನರ ಸಮಸ್ಯೆಯನ್ನು ಕೂಡ ಆಲಿಸಿಲ್ಲ ಮುಖ್ಯಮಂತ್ರಿಗಳು. 4 ದಿನ ಕಲ್ಯಾಣ ಕರ್ನಾಟಕ ಪ್ರವಾಸ ಮಾಡ್ತೀನಿ ಅಂತ ಅವರು ಬಂದಿದ್ರು, ಆದ್ರೆ ಏನು ಕೆಲಸ ಆಗಿಲ್ಲ ಅಂತ. ಇನ್ನು ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ಧಾವಿಸಬೇಕು, ಅವರ ನೆರವಿಗೆ ಅಂತ ಬಿವೈ ವಿಜೇಂದ್ರ ಆಗ್ರಹಿಸಿದ್ದಾರೆ. ತಕ್ಷಣವೇ ಪ್ರತಿ ಎಕರೆಗೆ 50,000 ಪರಿಹಾರ ಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸುಮ್ಮನೆ ಬಂದು ಹೋಗ್ಬಿಟ್ರಿ, ಫೋಟೋ ಶೂಟ್ ಮಾಡ್ಕೊಂಡು ಹೋದ್ರು ಅಂತ ಸಿಎಂ ಪ್ರವಾಸದ ಕುರಿತಾಗಿ ಕುಟುಕಿದ್ದಾರೆ ಬಿವೈ ವಿಜೇಂದ್ರ. ಅಷ್ಟೇ ಅಲ್ಲ, ಪ್ರತಿ ಎಕರೆಗೆ ಈಗೇನು ಹಾನಿ ಉಂಟಾಗಿದೆ, ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ತೊಗರಿ, ಸೂರ್ಯಪಾನ ಇರ್ಬೋದು, ಹತ್ತಿ ಇರ್ಬೋದು, ಬಿತ್ತನೆ ಆಗದೇನೆ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಬಸವ ಕಲ್ಯಾಣಕ್ಕೂ ಕೂಡ ಭೇಟಿಯನ್ನು ನೀಡಿದ್ರು, ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರು, ಕಲ್ಯಾಣ ಕರ್ನಾಟಕದ ರೈತರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಕನಿಷ್ಠ 50,000 ರೂಪಾಯಿ ಒಂದು ಎಕರೆಗೆ ಪರಿಹಾರವನ್ನು ನೀಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೋಬೇಕು, ರೈತರ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ತೊಗರಿ, ಸೂರ್ಯಪಾನ ಇರ್ಬೋದು, ಹತ್ತಿ ಇರ್ಬೋದು, ಬಿತ್ತನೆ ಆಗದೇನೆ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಬಸವ ಕಲ್ಯಾಣಕ್ಕೂ ಕೂಡ ಭೇಟಿಯನ್ನು ನೀಡಿದ್ರು, ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರು, ಕಲ್ಯಾಣ ಕರ್ನಾಟಕದ ರೈತರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಕನಿಷ್ಠ 50,000 ರೂಪಾಯಿ ಒಂದು ಎಕರೆಗೆ ಪರಿಹಾರವನ್ನು ನೀಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೋಬೇಕು, ರೈತರ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ ಮರ್ಕಲೆ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ, ಅಲ್ಲಿ ಎಸ್ಐಆರ್ ಸಭೆ ಯಾವ ಕಾರಣಕ್ಕೋಸ್ಕರ ಮಹತ್ವವನ್ನು ಪಡ್ಕೊಳ್ಳುತ್ತೆ, ಸಭೆಯಲ್ಲಿ ಯಾವೆಲ್ಲ ಆಯಾಮದಲ್ಲಿ ಚರ್ಚೆಗಳಾಗಲಿದೆ, ಜೊತೆಗೆ ಬಿವೈ ವಿಜೇಂದ್ರ ಅವರ ಭೇಟಿಯ ಇನ್ನಷ್ಟು ಅಪ್ಡೇಟ್ಸ್ ಏನಿದೆ? ಹೌದು ಶ್ರೀಲಕ್ಷ್ಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಇಂದಿನಿಂದ 4 ದಿನಗಳ ಕಾಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷ ಸಂಘಟನೆಗೋಸ್ಕರ ಪ್ರವಾಸ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಂದು ಬೆಳಿಗ್ಗೆ ಬೆಂಗಳೂರಿಂದ ಆಗಮಿಸಿದ ಬಿವೈ ವಿಜೇಂದ್ರ ಅವರು ನೇರವಾಗಿ ಜಿಲ್ಲಾ ಬಿಜೆಪಿ ಕಚೇರಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಕೋರ್ ಕಮಿಟಿ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಜಿಲ್ಲೆಯ 4 ಜನ ಶಾಸಕರು ಇರ್ಬೋದು, ಈಗಾಗಲೇ ಬಿಜೆಪಿ ಪಕ್ಷದ ಮುಖಂಡ ಪಿ ರಾಜು ಸೇರಿದಂತೆ ಹಲವು ಮುಖಂಡರನ್ನ ಒಳಗೊಂಡಂತ ಜಿಲ್ಲಾ ಕೋರ್ ಕಮಿಟಿ ಸಭೆ ಬಳಿಕ ಈಗಾಗಲೇ ರಾಜ್ಯಾದ್ಯಂತ ಭಾರಿ ಕುತೂಹಲ ಕೇಳಿಸಿರುವ ಎಸ್ಐಆರ್ ಮತ ಪಟ್ಟಿ ಪರಿಷ್ಕರಣೆ ಸಭೆಯಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಿಜೆಪಿ ಶಾಸಕರ ಗೆದ್ದಿರುವ ಕ್ಷೇತ್ರ ಅಂದ್ರೆ ಜಿಲ್ಲೆ ಅಂದ್ರೆ ಬೀದರ್ ಅಂತ ಹೇಳ್ಬೋದು. ಟೋಟಲಿ ಮುಂಬರ ಈಗಾಗಲೇ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು, ಮತ್ತು ಮುಂಬರೋ 2028ರ ವಿಧಾನಸಭೆ ಚುನಾವಣೆಗೆ ಪಕ್ಷ ಯಾವ ರೀತಿ ರೆಡಿ ಆಗಬೇಕು, ಶಾಸಕರು ಯಾವ ರೀತಿ ರೆಡಿ ಆಗಬೇಕು, ಈಗಾಗಲೇ ಆಡಳಿತದಲ್ಲಿದ್ದಂತ ಕಾಂಗ್ರೆಸ್ ಪಕ್ಷ ಎಸ್ಐಆರ್ ದಲ್ಲಿ ಕೂಡ ಸಾಕಷ್ಟು ಗೋಲ್ಮಾಲ್ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಎಸ್ಐಆರ್ ಏನ್ ಮತ ಪಟ್ಟಿ ಪರಿಷ್ಕರಣೆ ಇದೆ, ಅದರಲ್ಲಿ ಸಾಕಷ್ಟು ಎಲ್ಲೋ ಒಂದ್ ಕಡೆ ಗೊಂದಲಗಳನ್ನ ಆಡಳಿತ ಅಧಿಕಾರಿಗಳು ಇರ್ತಾರ, BLOಗಳು ಇರ್ತಾರ, ಅವ್ರನ್ನ ಹಿಡ್ಕೊಂಡು ಮಾಡ್ತಾ ಇದ್ದಾರೆ ಎಂಬುದು ಸಾಕಷ್ಟು ಆರೋಪಗಳ ಹಿನ್ನೆಲೆಯಲ್ಲಿ ಖುದ್ದು ಏನದಂದ್ರೆ ಬಿವೈ ವಿಜೇಂದ್ರ ಅವರು ಎಸ್ಐಆರ್
SIR ಸಭೆ ನಡೆಸುವ ಮೂಲಕ ಎಲ್ಲೋ ಒಂದ್ ಕಡೆ ಕಾರ್ಯಕರ್ತರಿಗೆ ಸ್ವಲ್ಪ ಬೂಸ್ಟ್ ಕೊಡೋರಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಆ ಒಂದು SIR ಸಭೆಯಲ್ಲಿ ಕೂಡ ಅವ್ರು ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಭೀಕರ ಬರ ಕೈಕೊಟ್ಟ ಮಳೆಯಿಂದ ನಿಜಕ್ಕೂ ಗಡಿ ಜಿಲ್ಲೆ ಬೀದರ್ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ರೈತರು ನಿತ್ಯವೂ ಆಕಾಶದ ನೋಡತರ ಮಳೆ ಯಾವಾಗ ಬರ್ತದೆ ಅಂತೇಳಿ ಮಳೆ ರಾಯನಿಯ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಲೇಬೇಕು. ಯಾಕಂದ್ರೆ ರೈತರು ಸಂಕಟಕ್ಕೀಡಾಗ್ಯಾರ. ಇನ್ನೂ ಸಾಕಷ್ಟು ಜನ ರೈತರು ಬಿತ್ತನೆ ಕೂಡ ಮಾಡಿಲ್ಲ ಎಂಬುದು ಆಗ್ರಹ BY ವಿಜೇಂದ್ರ ಆಗ್ಯದ ಅಂತ ಹೇಳ್ಬೋದು. ಈಗಾಗಲೇ ಈ ಕಳೆದ ವಾರವೇ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಣ್ಣ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣಕ್ಕೆ ಆಗಮಿಸಿದರು. ನೂತನ ಅನುಭವ ಮಂಟಪ ಕಾಮಗಾರಿ ಕೂಡ ವೀಕ್ಷಣೆ ಮಾಡಿದ್ರು. ಅದು ಕೂಡ ಎಲ್ಲೋ ಒಂದ್ ಕಡೆ ಅವರು ವ್ಯಂಗ್ಯವಾಗಿ ಏನದಂದ್ರೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಭಾಗಕ್ಕೆ ಬಂದು ಖಾಲಿ ಫೋಟೋ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಅನುಭವ ಮಂಟಪಕ್ಕೆ ಅನುದಾನ ಕೊಟ್ಟಿದ್ದು BS ಯಡಿಯೂರಪ್ಪ ಅವರು. ಹೀಗಾಗಿ ನಿಜಕ್ಕೂ ರಾಜ್ಯದ ಮುಖ್ಯಮಂತ್ರಿಗೆ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಈ ಮುಖ್ಯಮಂತ್ರಿ ಆದರೂ ರೈತರ ಹಿತ ಕಾಪಾಡಬೇಕು. ರೈತರು ಸಾಕಷ್ಟು ಒಂದು ಸಂಕಟದಲ್ಲಿದ್ದಾರೆ ಎಂಬುದು ಒತ್ತಾಯ BY ವಿಜೇಂದ್ರ ಅವರು ಮಾಡಿರು ಅಂತ ಹೇಳ್ಬೋದು. ಈಗಾಗಲೇ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು BJP ಶಾಸಕರ ಬಗ್ಗೆ ಸಾಕಷ್ಟು ಅಪಸ್ವರ ಕೇಳೋದು ಬರ್ತಾ ಇದೆ. ಆ ಕುರಿತು ಕೂಡ ಜಿಲ್ಲಾ ಕೋರ್ ಕಮಿಟಿ ಸಭೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಮುಂಬರ ದಿನಗಳಲ್ಲಿ ಚುನಾವಣೆಗಳು ಬರ್ತಾ ಇವೆ, ಸ್ಥಳೀಯ ಸಂಸ್ಥೆ ಚುನಾವಣೆ. ಆ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆಗೋಸ್ಕರ ಇಂದಿನಿಂದ 4 ದಿನಗಳ ಕಾಲ ಇವತ್ತು ಬೀದರು, ಮಧ್ಯಾಹ್ನ ಗುಲ್ಬರ್ಗ, ಆನಂತರ ಯಾದಗಿರಿ, ರಾಯಚೂರು ಈ ರೀತಿ ಪ್ರವಾಸನ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಇಂದಿನಿಂದ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ ಮರಕಲ ಡೀಟೇಲ್ಸ್ಗಾಗಿ.